ನೆಲಮಂಗಲ ಗಡಿಯಲ್ಲಿ ಪಾರ್ಟಿ ನಡೆಯುತ್ತಲೇ ಹರಿಯಿತು ನೆಟ್. ಪಾರ್ಟಿ ನೆಪದಲ್ಲಿ ಕರೆಸಿ ರೌಡಿ ಶೀಟರ್ ಆಟೋ ನಾಗನ ಕೊಲೆ. ನಗರೂರಿನ ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ನಡೆದ ಭೀಕರ ಕೃತ್ಯ. ಒಟ್ಟಿಗೆ ಕುಳಿತು ಪಾರ್ಟಿ ಮಾಡಿ ಕೊಚ್ಚಿ ಕೊಂದ ನಾಗನ ಸ್ನೇಹಿತರು. ಕುಡಿದ ಮತ್ತಿನಲ್ಲಿ ಇದ್ದ ನಾಗನ ಮೇಲೆ ಏಕಾಏಕಿ ಡ್ರ್ಯಾಗರ್ನಿಂದ ದಾಳಿ. ಹಣದ ವಿಚಾರಕ್ಕೆ ಹತ್ಯೆಯ ಸಂಚು. 22 ಲಕ್ಷ ಸಾಲವೇ ಕಾರಣ ಎಂಬ ಶಂಕೆ. ಅಂದರ್ ಬಾಹರ್ ಆಡಲು 22 ಲಕ್ಷ ಸಾಲ ಕೊಟ್ಟಿದ್ದ ಮೃತ ನಾಗ. ಕೊಟ್ಟ ಸಾಲದ ಹಣ ವಾಪಸ್ ಕೇಳಿದ್ದಕ್ಕೆ ಕೊಲೆಗೈದಿರುವ ಆರೋಪ. ಮಾತನಾಡೋಣ ಎಂದು ಕರೆಸಿ ಪಾರ್ಟಿ ಮಾಡಿ ಕೊಲೆ ಮಾಡಿರುವ ಆರೋಪಿಗಳು. 2 ಕೊಠಡಿಗಳನ್ನ ಬುಕ್ ಮಾಡಿ ಹತ್ಯೆಗೆ ಸಜ್ಜಾಗಿದ್ದ ಆರೋಪಿಗಳು. ನಾಗ ಎಣ್ಣೆ ಮದ್ದಿನಲ್ಲಿ ಇದ್ದದ್ದನ್ನ ಗಮನಿಸಿ ಕೊಚ್ಚಿ ಕೊಲೆಗೈದ ಆರೋಪಿಗಳು. ಲಗ್ಗೆರೆ ಹುಲಿಯೂರು ದುರ್ಗ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಆಗಿದ್ದ ಆಟೋ ನಾಗ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡು ಪರಿಶೀಲನೆ. ತಲೆಮರೆಸಿಕೊಂಡ ಆರೋಪಿಗಳಿಗಾಗಿ ತೀವ್ರ ಶೋಧ. ಸಿಸಿ ಕ್ಯಾಮೆರಾ ಪರಿಶೀಲನೆ. ಸ್ನೇಹಿತರೊಂದಿಗೆ ನಡೆದ ಒಂದು ಸಾಮಾನ್ಯ ಭೇಟಿಯು ಹಠಾತ್ ಒಂದು ಗಂಭೀರ ಅಪರಾಧ ಪ್ರಕರಣವಾಗಿ ಬದಲಾಗಿದೆ. ನೆಲಮಂಗಲದ ಬಳಿಯ ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ಪಾರ್ಟಿ ಮಾಡುವ ನೆಪದಲ್ಲಿ ಕರೆಸಿಕೊಂಡ ರೌಡಿ ಶೀಟರ್ ಆಟೋ ನಾಗ ಅನಿರೀಕ್ಷಿತವಾಗಿ ತನ್ನ ಜೀವವನ್ನ ಕಳೆದುಕೊಂಡಿದ್ದಾನೆ. ಪ್ರಾರಂಭದಲ್ಲಿ ಎಲ್ಲವೂ ಸಹಜವಾಗಿಯೇ ನಡೆದಿತ್ತು. ಸ್ನೇಹಿತರ ನಡುವಿನ ಮಾತುಕತೆ, ಊಟ, ಸಮಯ ಕಳೆಯುವ ಕ್ಷಣಗಳು. ಆದರೆ ಅದರ ಹಿಂದೆಯೇ ಒಂದು ಗಂಭೀರ ಸಂಚು ಮರೆಮಾಚಿಕೊಂಡಿತ್ತು ಎಂಬ ಅನುಮಾನ ವ್ಯಕ್ತವಾಗಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈ ಪ್ರಕರಣಕ್ಕೆ ಹಣದ ವ್ಯವಹಾರ ಕಾರಣವಾಗಿರಬಹುದು ಎಂಬ ಶಂಕೆ ಇದೆ. 22 ಲಕ್ಷ ಸಾಲ ವಿವಾದವು ಈ ಘಟನೆಯ ಹಿನ್ನೆಲೆಯಾಗಿರಬಹುದು ಎಂದು ಪರಿಶೀಲಿಸಲಾಗುತ್ತಿದೆ. ಮಾತನಾಡಿ ಸಮಸ್ಯೆ ಬಗೆಹರಿಸೋಣ ಎಂಬ ನೆಪದಲ್ಲಿ ಫಾರ್ಮ್ ಹೌಸ್ಗೆ ಕರೆಸಿಕೊಂಡಿರುವ ಸಾಧ್ಯತೆಯನ್ನ ಪೊಲೀಸರು ಗಂಭೀರವಾಗಿ ತನಿಖೆ ಮಾಡುತ್ತಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳು ಪ್ರಸ್ತುತ ತಲೆಮರೆಸಿಕೊಂಡಿದ್ದು, ಅವರ ಪತ್ತೆಗೆ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಸಿಸಿಟಿವಿ ದೃಶ್ಯಗಳು, ಕರೆ ದಾಖಲೆಗಳು ಮತ್ತು ಇತರ ತಾಂತ್ರಿಕ ಸಾಕ್ಷ್ಯಗಳ ಆಧಾರದ ಮೇಲೆ ತನಿಖೆ ನಡೆಯುತ್ತಿದೆ. ಇದು ಕೇವಲ ಒಂದು ಅಪರಾಧ ಪ್ರಕರಣವಲ್ಲ. ಹಣ, ನಂಬಿಕೆ ಮತ್ತು ಸಂಘರ್ಷ ಒಬ್ಬರ ಜೀವನವನ್ನ ಹೇಗೆ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ಎಂಬುದರ ಒಂದು ಗಂಭೀರ ಉದಾಹರಣೆ. ಈ ಪ್ರಕರಣದ ಮುಂದಿನ ಬೆಳವಣಿಗೆಯನ್ನ ನಾವು ಜವಾಬ್ದಾರಿಯುತವಾಗಿ ನಿಮಗೆ ತಲುಪಿಸುತ್ತೇವೆ. ಇನ್ನಷ್ಟು ಮಾಹಿತಿ ಮತ್ತು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನ ಶೇರ್ ಮಾಡಿ.